boss. Influencing boss. Yes. 21 ದಿನಗಳ ಚಾಲೆಂಜ್ ಇನ್ಫ್ಲುಯೆನ್ಸಿಂಗ್ ಬಾಸ್. ಪ್ರತಿದಿನ ರಾತ್ರಿ 10 ಗಂಟೆಯಿಂದ 10:20ಕ್ಕೆ. ಆರ್ ಯು ರೆಡಿ ಟು ಬಿಕಮ್ ಎ ಇನ್ಫ್ಲುಯೆನ್ಸಿಂಗ್ ಬಾಸ್? ರೆಡಿ ಟು ಬಿಕಮ್ ಎ ಇನ್ಫ್ಲುಯೆನ್ಸಿಂಗ್ ಬಾಸ್? ನಾನು 2 ಕಡೆ ಲೈವ್ ಮಾಡ್ತಾ ಇದ್ದೀನಿ. ಒಂದು ಇನ್ಸ್ಟಾಗ್ರಾಮಲ್ಲಿ, ಇನ್ನೊಂದು ಕಡೆ ನನ್ನ ಯೂಟ್ಯೂಬಲ್ಲಿ. ಸೊ ನೀವು ಯಾವುದರಿಂದ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀರಾ? ಇನ್ಸ್ಟಾ ಅನ್ನೋರು ಟೈಪ್ ಇನ್ಸ್ಟಾ ಅಂತ ಕಮೆಂಟ್ ಸೆಕ್ಷನಲ್ಲಿ, ಆ್ಯಂಡ್ ಯೂಟ್ಯೂಬಲ್ಲಿ YT ಅಂತ ಕಮೆಂಟ್ ಸೆಕ್ಷನ್ YT ಅಂತ ಹಾಕಿ. ವೆಲ್ಕಮ್ ಎವ್ರಿಬಡಿ. ವೆಲ್, ಲೆಟ್ ಮಿ ಟೆಲ್ ಯು ಒನ್ ಸ್ಟೋರಿ. ಒಂದು ಐಸ್ ಕ್ರೀಮ್ ಸೇಲ್ ಮಾಡೋರಿದ್ದಾರೆ, ಕ್ವಾಲಿಟಿ ಐಸ್ ಕ್ರೀಮ್. ಕಸ್ಟಮರ್ಗೆ ಸಖತ್ ಕ್ವಾಲಿಟಿ ಐಸ್ ಕ್ರೀಮ್ ಕೊಡ್ತಾರೆ, ಬಟ್ ದೇರ್ ಇಸ್ ನಥಿಂಗ್ ಮಾರ್ಕೆಟಿಂಗ್, ನೋ ಬ್ರ್ಯಾಂಡಿಂಗ್, ನಥಿಂಗ್. ದರ್ ಇಸ್ ಅ ಬಿ ಪರ್ಸನ್, ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದಾರೆ, ಕ್ವಾಲಿಟಿ ಐಸ್ ಕ್ರೀಮ್ ಇದೆ, ಬಟ್ ಸಖತ್ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೆ ನೇಮ್ ಬೋರ್ಡ್ ಹಾಕೋ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾರ್ಡಿನರಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾವ ಬ್ರ್ಯಾಂಡ್, ಯಾವ ಐಸ್ ಕ್ರೀಮ್ ತುಂಬ ಜಾಸ್ತಿ ಸೇಲ್ ಆಗುತ್ತೆ? A or B? ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಿ. A or B ಐಸ್ ಕ್ರೀಮ್? ಆಬ್ವಿಯಸ್ಲಿ B ಐಸ್ ಕ್ರೀಮ್ ಸೇಲ್ ಆಗಿದೆ. ಯಾಕಂದರೆ ದೇ ಆರ್ ಡೂಯಿಂಗ್ ಇಂಟೆನ್ಸ್ಡ್ ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್, ಬ್ರ್ಯಾಂಡಿಂಗ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾಗ ಇದು ಗೊತ್ತು, ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ಎಲ್ರೂ. ಬಟ್ ಆದರೆ ನಾವು ಮಾಡಬೇಕಂದಾಗ ಏನು ಮಾಡ್ತೀವಿ? ಮಾಡೋದಾ ಬೇಡವಾ, ಆಗುತ್ತಾ ಇಲ್ವಾ ಅಂತ ಗೊತ್ತಾಗಲ್ಲ. ಸೊ ಇವತ್ತಿಂದ ಸ್ಟಾರ್ಟ್ ಆಗ್ತಿರೋ ನಮ್ಮ 21 ದಿನಗಳ ಕಾಂಟೆಂಟ್ ಕ್ರಿಯೇಷನ್ ಚಾಲೆಂಜ್. ಆರ್ ಯು ರೆಡಿ ಟು ಅಕ್ಸೆಪ್ಟ್ ಕಾಂಟೆಂಟ್ ಕ್ರಿಯೇಷನ್ ಚಾಲೆಂಜ್? ಟೈಪ್ CCC ಅಂತ ಕಮೆಂಟ್ ಸೆಕ್ಷನಲ್ಲಿ. ಲೆಟ್ ಮಿ ರೀಡ್ ಔಟ್ how many of you are attending the live session. CCC, I'm waiting for all of you. Quickly, CCC, Content Creation Challenge. How many of you are ready for the Content Creation Challenge? Okay, Vasavi Traders is ready. Good to see there, Vasavi Traders. How about in YouTube channel? ಎಷ್ಟು ಜನ ನೀವು ರೆಡಿ ಇದ್ದೀರಾ ಟು ಟೇಕ್ ದಿಸ್ 21 days ಚಾಲೆಂಜ್? ಓಕೆ, ಐ ಸಿ ಕುಂಬಾರ್ ಭಾನು ಪ್ರಕಾಶ್, ಓಕೆ, ಕಿಶ್ವಾ ಆಲ್ಕಮಿ, ಓಕೆ, ನಮಿತಾ ಗೌಡ, ಓಕೆ. ಹೌ ಅಬೌಟ್ ಹಿಯರ್? ಗೀತಾ ಮಹಾದೇವ್, ಓಕೆ, ಗುಡ್ ಜಾಬ್. ಹೌ ಅಬೌಟ್ ದಿಸ್ ಪ್ಲೇಸ್? ಓಕೆ, ಇನ್ಸ್ಟಾನಲ್ಲಿ ಜೋರಾಗಿ ಕಾಣಿಸ್ತಾ ಇದೆ, ಯೂಟ್ಯೂಬಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ. ಆಸಮ್. ನಾವು ದ ಅಲ್ಟಿಮೇಟ್ ಗೋಲ್ ಏನು ಗೊತ್ತಾ? 21 ದಿನದಲ್ಲಿ ನಾವೇನಾಗಿರಬೇಕು? 21 ಡೇಸಲ್ಲಿ ವಿ ಶುಡ್ ಬಿಕಮ್ ಇನ್ಫ್ಲೂಯೆನ್ಸರ್. ಟೈಪ್ ಇನ್ಫ್ಲೂಯೆನ್ಸರ್ ಅಂತ ಚಾಟ್ ಬಾಕ್ಸಲ್ಲಿ. ಪ್ರಭಾವಶಾಲಿ ಅಥವಾ ಪರಿಣಾಮಕಾರಿ ಇನ್ಫ್ಲೂಯೆನ್ಸರ್ ಆಗಿರ್ಬೇಕು ನಾವು. ಸೊ ಲೈಕ್ ಮೊದಲಿನ ಕಾಲದಲ್ಲಿ ಏನಾಗೋದು? ಬಿಸ್ನೆಸ್ ಬಿಲ್ಡ್ ಮಾಡಬೇಕಂದ್ರೆ ನಾವು ಇನ್ಫ್ಲೂಯೆನ್ಸರ್ಗಳಂದರೆ ಪ್ರಭಾವಶಾಲಿ, ಲೈಕ್ ತುಂಬ ಬೆಲೆ ಬಾಳೋ ಮುಖಗಳೇನಿದೆ, ಇನ್ಫ್ಲೂಯೆನ್ಷಿಯಲ್ ಫೇಸಸ್, ಹೀರೋಯಿನ್, ಸ್ಪೋರ್ಟ್ಸ್ ಪೀಪಲ್ನ ಕರೆದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ಸರ್ವಿಸಸ್ನ. ನಾಟ್ ಎವ್ರಿ ಬ್ರ್ಯಾಂಡ್ ಯೂಸ್ ಟು ಡೂ ದಟ್. ಬಟ್ ರೈಟ್ ನಾವು ಇಂಟರ್ನೆಟ್ ಬಂದಮೇಲೆ ಎವ್ರಿ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಬಿಕಮ್ ಅನ್ ಇನ್ಫ್ಲೂಯೆನ್ಸರ್. ಎಲ್ರಿಗೂ ಆಸೆ ಇದೆ, ಬಟ್ ನಾವೇನು ಮಾಡ್ತೀವಿ? ಇನ್ಫ್ಲೂಯೆನ್ಸರ್ನ ದುಡ್ಡು ಕೊಟ್ಬಿಟ್ಟು ಕರ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತೀವಿ. ಕಾಂಟೆಂಟ್ ಯಾವಾಗಲೂ ಒಂದಿನ ಮಾಡ್ತೀವಿ, ಮನ್ಸು ಬಂದರೆ ಮಾಡ್ತೀವಿ, ಮೂಡ್ ಬಂದರೆ ಮಾಡ್ತೀವಿ. ಗೊತ್ತಿದೆ, ಬಟ್ ಮಾಡಬೇಕು, ಟೈಮ್ ಇಲ್ಲ, ಮಾಡಲ್ಲ. ತುಂಬ ಜನರಿಗೆ ಗೊತ್ತಿಲ್ಲ ಮಾಡಲಿಕ್ಕೆ. ಎಷ್ಟು ಜನರಿಗೆ ಗೊತ್ತು ಕಾಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತೆ, ಎಷ್ಟು ಜನರಿಗೆ ಬರಲ್ಲ? ಗೊತ್ತು ಅನ್ನೋರು ಎಸ್ ಅಂತ ಟೈಪ್ ಮಾಡಿ, ಬರಲ್ಲ ಅನ್ನೋರು ಡೋಂಟ್ ನೋ, DNK. I'm just waiting. Answer quickly. So it's an interactive session. ಬರೀ 20 ನಿಮಿಷ ಇರುತ್ತೆ ಚಾಲೆಂಜ್, ಓನ್ಲಿ 20 minutes. ಬರಲ್ಲ ಅನ್ನೋರು ಡೋಂಟ್ ನೋ, DNK. ಗೊತ್ತು ಅನ್ನೋರು ಎಸ್. ಗೊತ್ತಿದೆ, ಗೊತ್ತಿಲ್ಲ. ಗೊತ್ತಿದ್ರು ಯಾಕೆ ಮಾಡಲ್ಲ ನಾವು? ವೈ ವಿ ಡೋಂಟ್ ಡೂ ದಿಸ್? ಯಾಕೆ ಮಾಡಲ್ಲ ನಾವು ಗೊತ್ತಿದ್ರು? ನನ್ನ ವಿಡಿಯೋ ಯಾರು ನೋಡ್ತಾರೆ? ನಾನು ಚೆನ್ನಾಗಿ ಮಾತಾಡಿಲ್ಲ ಅಂದರೆ, ಜನ ನಕ್ಕು ಬಿಟ್ರೆ,
ತಗೊಂಡ್ಲಿಲ್ಲ ಅಂದರೆ ನನ್ನ ಪ್ರಾಡಕ್ಟ್ಸ್ನ. ಕರೆಕ್ಟ್. ಸೊ ವಿ ಹ್ಯಾವ್ ಲಾಟ್ ಆಫ್ ಏನಂತ ಕರಿತೀವಿ, ನಮ್ಮದೇ ಆದಂಥ ಏನೇನೋ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮೈಂಡಲ್ಲಿ. ಆ್ಯಕ್ಚುಲಿ ಇಫ್ ಯು ಸ್ಪೀಕ್, ನಿಮ್ಮ ಮೆಸೇಜ್ ಟು ಮಾರ್ಕೆಟ್ ಕರೆಕ್ಟಾಗಿ ಕೊಟ್ರಿ, ನೀವು ಹೆಂಗೆ ಮಾತಾಡ್ತೀರಾ, ನಿಮ್ಮ ಕ್ಯಾಮ್ರಾ ಹೆಂಗೆ ಹಿಡ್ದಿರ್ತೀರಾ, ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ, ನಿಮ್ಮ ಭಾಷೆ ಏನಿದೆ, ಅದೆಲ್ಲ ಲೆಕ್ಕ ಬರಲ್ಲ. ಕಸ್ಟಮರ್ಗೆ ವ್ಯಾಲ್ಯೂ ಸಿಗ್ತಾ ಇದೆಯಾ, ವ್ಯೂವರ್ಸ್ಗೆ ವ್ಯಾಲ್ಯೂ, ಟೈಪ್ ವ್ಯಾಲ್ಯೂ ಅಂತ ಚಾಟ್ ಬಾಕ್ಸಲ್ಲಿ ಒಳ್ಳೆ ಮಾಹಿತಿ, ಒಳ್ಳೆ ಮೆಸೇಜ್ ಸಿಗ್ತಾ ಇದೆಯಾ, ದೇ ಲವ್ ಯು, ದೇ ಲವ್ ಟು ಬೈ ಯುವರ್ ಪ್ರಾಡಕ್ಟ್, ದೇ ಲವ್ ಟು ಟೇಕ್ ಯುವರ್ ಸರ್ವಿಸಸ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ವ್ಯಾಲ್ಯೂ. You should give value, correct? No, we should give value, but like, exactly like value ಅಂದ್ರೆ ಏನು ಸತ್ಯ ಅವರ? ಯಾಕೆ ತುಂಬ ಜನ ಆನ್ಲೈನ್ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಫೇಲ್ ಆಗ್ತೀವಿ ನಾವು? ಆಮೇಲೆ ಹೀರೋ ಲುಕ್ ಅಲ್ಲಿ ಇದೀನ, ಮೈ ಬೆಸ್ಟ್ ಲುಕ್, ದಟ್ಸ್ ಇಟ್. ಐ ಮೇ ನಾಟ್ ಬಿ ದ ಹೀರೋ ಆರ್ ಸಮಥಿಂಗ್. ನಾನು ಅಷ್ಟು ಸ್ವಚ್ಛವಾಗಿ ಕನ್ನಡನೂ ಮಾತಾಡಲ್ಲ, ಅಷ್ಟು ಸ್ವಚ್ಛವಾಗಿ ಇಂಗ್ಲೀಷು ಮಾತಾಡಲ್ಲ, ಮಿಕ್ಸಲ್ಲಿ ಮಾತಾಡ್ತೀನಿ. ಬಟ್ ನನ್ನ ಟಾಪಿಕ್ ಇದೆಯಲ್ಲ, ಇದು ಬಿಸ್ನೆಸ್ ಓನರ್ಗಳಿಗೆ ಬದಲಾವಣೆ ಕೊಡುತ್ತೆ, ಇದು ಪರಿವರ್ತನೆ ಕೊಡುತ್ತೆ, ಅವ್ರಿಗೊಂದು ಧೈರ್ಯ ಕೊಡುತ್ತೆ, ಆ್ಯಕ್ಷನ್ ತೊಗೊಳಂಗೆ ಮಾಡುತ್ತೆ. ಹೌ ಮೆನಿ ಆಫ್ ಯು ಅಗ್ರಿ? ಟೈಪ್ ಅಗ್ರಿ ಅಂತ. ಸೊ ನಿನ್ನೆ ನಮ್ಮ ಆಫೀಸಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಬೂಟ್ ಕ್ಯಾಂಪ್, ಅಂದರೆ ಲೈಕ್ ಸೋಷಿಯಲ್ ಮೀಡಿಯಾ ಸೆಷನ್ ಪ್ಲಸ್ ಆ್ಯಡ್ ರನ್ನಿಂಗ್ ಸರ್ವಿಸ್ದು BTI ಮೆಂಬರ್ಸ್ ಬಂದಿದ್ರು. ಸಿರ್ಸಿಯಿಂದ ಒಬ್ಬರು ಬಂದು, ಸಿರ್ಸಿಯ ಪಕ್ಕದಲ್ಲಿ ರೈಟ್. ಸೊ ಹಿ ವಾಸ್ ಟೆಲ್ಲಿಂಗ್, ಸತ್ಯ ಸರ್, ನಾನು ಯಾವಾಗಲೇ ಡಲ್ ಆದ್ರೂ, ಸ್ವಲ್ಪ ಏನಾದರೂ ಮೂಡ್ ಅಪ್ಸೆಟ್ ಆಯಿತು, ನಾನು ನಿಮ್ಮ ವಿಡಿಯೋನ ನೋಡ್ಬಿಡ್ತೀನಿ, ನನ್ನ ಮೈಂಡ್ ಫುಲ್ಲು ಪಾಸಿಟಿವ್ ಆಗಿಬಿಡುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ, ರೈಟ್. ಸೊ ನನ್ನ ಕಡೆಯಿಂದ ಅಟ್ಲೀಸ್ಟ್ ಒಬ್ರು ನನ್ನ ವಿಡಿಯೋ ಅವ್ರಿಗೆ ಏನು ಕೊಡ್ತಾ ಇದೆ, ಒಂದು ಮೋಟಿವೇಶನ್ ಕೊಡ್ತಾ ಇದೆ, ಒಂದು ಇನ್ಸ್ಪಿರೇಷನ್ ಕೊಡ್ತಾ ಇದೆ, ರೈಟ್. ಸೊ ನಾವು ಆ್ಯಕ್ಚುಲಿ ನೋಡಬೇಕಾಗಿರುತ್ತೆ, ತುಂಬ ಸತಿ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ, ಜಡ್ಜ್ ಮಾಡ್ತೀವಿ. ನನ್ನ ಕೈಲಿ ಆಗುತ್ತಾ, ನಾನು ಮಾಡ್ತಾ ಇರೋದು ಸರಿನಾ, ಕಸ್ಟಮರ್ಗೆ ವ್ಯಾಲ್ಯೂ ಸಿಗ್ತಾ ಇದೆಯಾ, ದೆನ್ ಪಿಕಪ್ ಕ್ಯಾಮ್ರಾ, ಪಿಕಪ್ ಮೊಬೈಲ್ ಆ್ಯಂಡ್ ಡೂ ಇಟ್. ಸೊ ನಾನು ಈಗ ನೆಕ್ಸ್ಟ್ 21 ದಿನ ನಿಮ್ಗೆಲ್ರಿಗೂ ಬೋಧನೆ ಮಾಡಲ್ಲ, ಆ್ಯಕ್ಷನ್ಗೆ ಕರೆ ಕೊಡ್ತೀನಿ. ಎಷ್ಟು ಜನ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದೀರಾ? ಆಫ್ ಯು ರೆಡಿ ಟೇಕ್ ಆ್ಯಕ್ಷನ್? ಟೈಪ್ ಆ್ಯಕ್ಷನ್ ಅಂತ ಚಾಟ್ ಬಾಕ್ಸಲ್ಲಿ. ಸೊ ನಾವು ನೀವು ಮಾತಾಡಿದಾಗ ನಿಮ್ಮ ಮೆಸೇಜ್ ಏನಿರಬೇಕು, ನಿಮ್ಮ ಪವರ್ಫುಲ್ ವೈರಲ್ ವಿಡಿಯೋ ಆಗಬೇಕು ಅಥವಾ ಕಾಂಟೆಂಟ್ ಕೊಡಬೇಕಂದಾಗ ಅದಕ್ಕೆ ಎನರ್ಜಿ ಬರಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ಶುಡ್ ಲಿಟಲ್ ಡಿಗ್, ಯೋಚನೆ ಮಾಡಬೇಕು, ನಾನು ಏನಕ್ಕೆ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ವೈ ಐ ಆಮ್ ಡೂಯಿಂಗ್ ದಿಸ್ ಬಿಸ್ನೆಸ್, ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ, ಏನು ಅನುಕೂಲ ಆಗುತ್ತೆ, ಏನು ಮಾಡ್ತಾ ಇದ್ದೀನಿ. ಆ ಮೆಸೇಜ್ ಟು ಮಾರ್ಕೆಟ್ನ ಕರೆಕ್ಟಾಗಿ ನೀವು ಕೊಡೋದು ಕಲ್ತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ, ದೆನ್ ಯು ಆರ್ ಕ್ರ್ಯಾಕ್ ದಟ್ ಪ್ರಾಪರ್ ಡಿಕೋಡ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಮಾಸ್ಟರ್ ಕೋಚ್ ಸತ್ಯ ಆಗಕ್ಕೆ ಮುಂಚೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನನ್ನ ಒಂದು ಜೀವನದಲ್ಲಿ ಒಂದು ಘಟನೆ, ನಮ್ಮ ಅಜ್ಜಿ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹೇಳೋರು, ನೋಡಿ ಸತ್ಯ, ನಿಮ್ಮ ತಾತ ಹೇಳಿದ್ದಾರೆ, ನಮ್ಮ ಮನೆತನದ ಮಕ್ಕಳು ಯಾವತ್ತೂ ಕೆಟ್ಟ ಚಟಕ್ಕೆ ಬೀಳ್ಕೂಡ್ದು, ಬಿಡಿ ಸಿಗರಿ ಸೇದೋದು, ಸೇಂದಿ ಕುಡಿಯೋದು, ಆಗಿನ ಕಾಲದ ಸ್ಟೋರಿ ಅದು, ರೈಟ್. ಸಾಲ ಮಾಡಿಕೊಡ್ದು. ಮೂರನೇದು, ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ತಲೆ ಎತ್ತಿ ನಡೆಸೋ ಕೆಲಸ ಮಾಡಬೇಕು, ಸಮಾಜದಲ್ಲಿ 4 ಜನ ಹೊಗಳೋ ಅಂತ ಕೆಲಸ ಮಾಡಬೇಕು, ಮನೆತನದ ಹೆಸರು ಬೆಳೆಸಬೇಕು ಅಂತ ಕೆಲಸ ಮಾಡು. ಶಿ ಯೂಸ್ ಟು ಟೆಲ್ ಮೀ ಲೈಕ್ ಎವ್ರಿ ಡೇ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗ ಸಿಕ್ಕಿದಾಗೂ ಮನೆಯಲ್ಲಿ ಯಾವಾಗಲೂ ಹೇಳ್ತಾ ಇದ್ರು ಇದು. ಸೊ ಇಟ್ ಇಸ್ ವೆಂಟ್ ಆ್ಯಂಡ್ ಸ್ಯಾಟ್ ಲೈಕ್ ಎ ಡೀಪ್ ಇನ್ ಟು ಮೀ. ಸೊ ನಿಮ್ಗೆ ಯಾರಾದರೂ ಈ ಥರದ್ದು ಹೇಳಿದ ಜ್ಞಾಪಕ ಇದೆಯಾ ಕಂಟಿನ್ಯೂಸ್ ಆಗಿ ನಿಮ್ಮ ಮನೆಯಲ್ಲಿ? ನನಗೆ ನಮ್ಮ ಅಜ್ಜಿ ದೇವರು. ಸೊ ಟೈಪ್ ಇನ್ ದ ಚಾಟ್ ಬಾಕ್ಸಲ್ಲಿ ನಿಮಗೆ ಪ್ರತಿದಿನ ಯಾರು ಚಿಕ್ಕ ವಯಸ್ಸಲ್ಲಿ ಒಂದು ಒಳ್ಳೆ ಧ್ಯೇಯನ ತುಂಬಿಸಿದವ್ರು ಯಾರಿದ್ರೆ ಅವ್ರ ಹೆಸರು ಬರೀರಿ. ವಿಲ್ ಸೇ ಥ್ಯಾಂಕ್ ಯು ಟು ದೆಮ್. ವೆಲ್, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳೋ ಭರದಲ್ಲಿ ವೆಂಟ್ ಇನ್ ಟು ಫಿನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆ್ಯಂಡ್ ಚೈಲ್ಡ್ ಯೂತ್ ಮಿಸ್ಟೇಕ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಲೈಕ್ ಇದ್ರಂಗೆ ಕೂತ್ಕೊಂಡ್ಬಿಡ್ತೀನ, ಇದೇ ಸಾಲದಲ್ಲೇ ಇದ್ದು ಬಿಡ್ತೀನ, ಹೊರಗಡೆ ಬರೋಕ್ಕಾಗತ್ತಾ? ವಿಲ್ ಏಬಲ್ ಟು ಡೂ ಸಮಥಿಂಗ್ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತಾ? ಐ ಅಟೆಂಡೆಡ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕೂಲ್, ಕಾಲೇಜಲ್ಲಿ ಏನು ಕಲ್ತಿರ್ಲಿಲ್ಲ, ಐ ಲರ್ನ್ ದಟ್ ಇನ್ ವಿನ್ನರ್ಸ್ ವರ್ಕ್ಶಾಪ್. ಅದು ನನ್ನ ಜೀವನವನ್ನು ಪರಿವರ್ತಿಸಿತು. 3 ವರ್ಷದಲ್ಲಿ ಲೋನ್ ಕ್ಲಿಯರ್, 4 ಡೈರೆಕ್ಟ್ ಮಾರ್ಕೆಟಿಂಗ್ ಬ್ರಾಂಚಸ್, 160 ಜನ ಟೀಮು, ಕಾರು, ಡ್ರೈವರು,
3ನೇ ವರ್ಷದ ವಾರ್ಷಿಕೋತ್ಸವ, ರೈಟ್? ಟುಲಿಪ್ ರೆಸಾರ್ಟ್ ಅಂತ ಬನ್ನರ್ಘಟ್ಟ ರೋಡಲ್ಲಿ 2002 ಜನವರಿ 27. ಸಂಜೆ ಒಂದು 5 ಗಂಟೆ ಕಾಫಿ ಕುಡಿತಾ ಇದ್ವಿ ಎಲ್ಲರೂ. ನಮ್ಮ ಅಜ್ಜಿ ನೋಡಿದೆ, ನಮ್ಮ ತಂದೆ, ನಮ್ಮ ತಾಯಿ, ಅವ್ರ ಕಣ್ಣಲ್ಲಿ ಏನೋ ಒಂಥರ ಹೆಮ್ಮೆ. ಏನು ನಮ್ಮ ಮೊಮ್ಮಗ ಹಿಂಗೆ ಮಾಡ್ಬಿಟ್ಟ, ನನ್ನ ಮಗ ಹಿಂಗೆ ಬೆಳೆದ್ಬಿಟ್ಟಿದ್ದಾನೆ, ನಮ್ಮ ತಮ್ಮಂದಿರು ತಂಗಿ. ಐ ಕುಡ್ ಸಿ ದಟ್ ಗ್ರೇಟ್ ಜೋಶ್. ಐ ವಾಸ್ ಥಿಂಕಿಂಗ್, ಇದು ಹೆಂಗೆ ಒಂಥರ ಅಯೋಮಯ ಅಂತೀರಲ್ಲ ಹಾಗೆ, ಹೆಂಗೆ ಸಾಧ್ಯ, ಹೆಂಗಾಯಿತು? ದೆನ್ ಐ ರಿಯಲೈಸ್, ನಾವೇನು ಶಾಲೆ ಕಾಲೇಜಲ್ಲಿ ಕಲ್ತಿದ್ದೀವಿ, ದಟ್ ಈಸ್ ನಾಟ್ ಸಫಿಷಿಯಂಟ್ ಇನ್ ಅ ರಿಯಲ್ ಬಿಸ್ನೆಸ್ ವರ್ಲ್ಡ್. ಡು ಯು ಅಗ್ರಿ? ದಟ್ಸ್ ನಾಟ್ ಎನಫ್. ನಿಜವಾಗ್ಲೂ ಶಾಲೆ ಕಾಲೇಜಲ್ಲಿ ಏನು ಕಲ್ತಿದ್ದೀವಿ, ಇವತ್ತಿನ ಬಿಸ್ನೆಸ್ ಪ್ರಪಂಚಕ್ಕೆ ಇಷ್ಟು ಸಾಕಾ? ನಾವು ಕನಸಿನ ಸಾಮ್ರಾಜ್ಯ ಬಿಲ್ಡ್ ಮಾಡಲಿಕ್ಕೆ ಅಥವಾ ಅಚೀವ್ ಮಾಡಿದ್ರೆ ಉಳಿಸ್ಕೊಳ್ಲಿಕ್ಕೆ ಸಾಧ್ಯನಾ ನಮಗೆ? ನಾಟ್ ಎನಫ್. ಸೊ ಐ ಕುಡ್ ಏಬಲ್ ಟು ಓವರ್ಕಮ್ ದ ಲೋನ್ಸ್ ಬಿಕಾಸ್ ದಟ್ ಒನ್ ರೀಸನ್ ಐ ಗಾಟ್ ಟ್ರಾನ್ಸ್ಫಾರ್ಮ್ಡ್ ಆಸ್ ಅ ರಿಯಲ್ ಬಿಸ್ನೆಸ್ ಮ್ಯಾನ್. ಸೊ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಕಲಿತೆ, ಡಿಸಿಪ್ಲಿನ್ ಕಲಿತೆ, ಕಮ್ಯುನಿಕೇಷನ್, ಟೈಮ್ ಮ್ಯಾನೇಜ್ಮೆಂಟ್. ಐ ಬಿಕಮ್ ಅಥಾರಿಟಿವ್ ಇನ್ ಮೈ ಬಿಸ್ನೆಸ್. ಲೈಕ್ ಡೈರೆಕ್ಟ್ ಮಾರ್ಕೆಟಿಂಗ್ ಬಂದಿದ್ದೆ ಪ್ರಿಂಟಿಂಗ್ ಬಿಸ್ನೆಸ್ಸಿಂದ. ಸೊ 2002 ಜನವರಿ 27, ದಟ್ ವಾಸ್ ಅ ಟೈಮ್ ವೇರ್ ಲೈಕ್ ಐ ವಾಸ್, ಈ ಸಕ್ಸಸ್ ನನಗೆ ಏನು ಹೇಳ್ತಾ ಇದೆ, ವಾಟ್ ಈಸ್ ದಿಸ್ ಸಕ್ಸಸ್ ಇಸ್ ಟೆಲ್ಲಿಂಗ್ ಮೀ? ಇಟ್ ಟೋಲ್ಡ್ ಮೀ ಐ ಶುಡ್ ಡೂ ಸಮಥಿಂಗ್. 2002 ಜನವರಿ 27 ಒಂದು ಸಂಕಲ್ಪ ಮಾಡಿಕೊಂಡ ದಿನ, ಒಂದು ಕನಸನ್ನು ಕಟ್ಕೊಂಡ ದಿನ, ನಾನೊಬ್ಬ ಬಿಸ್ನೆಸ್ ಕೋಚ್ ಆಗಬೇಕು ಅಂತ. ಪ್ರತಿಯೊಬ್ಬ ಬಿಸ್ನೆಸ್ ಓನರ್ಗೂ ಒಂದು ಅಧಿಕಾರ ಇದೆ. ಏನಾದ್ರು ವೆಲ್ತಿ ಬಿಸ್ನೆಸ್ ಮ್ಯಾನ್, ಹ್ಯಾಪಿ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ. ಡು ಯು ವಾಂಟ್ ಟು ಬಿ ಹ್ಯಾಪಿ ಬಿಸ್ನೆಸ್ ಮ್ಯಾನ್? ಟೈಪ್ ಹ್ಯಾಪಿ ಬಿಸ್ನೆಸ್ ಮ್ಯಾನ್, ಟೈಪ್ ಹ್ಯಾಪಿ ಬಿಸ್ನೆಸ್ ವುಮೆನ್, ಹ್ಯಾಪಿ ಬಿಸ್ನೆಸ್, ವೆಲ್ತಿ ಬಿಸ್ನೆಸ್. I was literally struggling. I learned, then I became a healthy businessman, happy businessman, wealthy businessman. ನನಗೊಬ್ಬನ ಸಿಕ್ಕಿದ್ದು ಯಾಕಿದೆ ಎಲ್ರಿಗೂ ಸಿಕ್ಕುಡ್ದು? That was a goal. That was a goal. 4-5 ವರ್ಷ ನಾನು ಡೆವಲಪ್ ಮಾಡಿಕೊಂಡೆ. 2008 I started my business coaching journey along with co-founder Anuradha. Thanks to her, ನನ್ನ ಏನು ಒಳಗಡೆ ಕನಸು ಕಟ್ಕೊಂಡೆ ಅದು ಬಂತು. ಶಿ ಬಿಕೇಮ್ ಅ ರಿಯಲ್ ಕೋ-ಫೌಂಡರ್, ಲೈಫ್ ಆ್ಯಂಡ್ ಬಿಸ್ನೆಸ್, ಥ್ಯಾಂಕ್ಸ್ ಟು ಹರ್, ರೈಟ್? ಸೊ ನಾವು ದಿಸ್ ಇಸ್ ಮೈ ಸ್ಟೋರಿ. ನೌ ಐ ವಾಂಟ್ ಆಲ್ ಆಫ್ ಯು, 21 ದಿನದಲ್ಲಿ ನೀವು ಕೂಡ ನಿಮ್ಮ ಲೈಕ್ ಸ್ಟೋರಿ ಹೇಳಕ್ಕೆ ರೆಡಿ ಇದ್ದೀರಾ? ಕಾಂಟೆಂಟ್ ಕ್ರಿಯೇಟ್ ಮಾಡಿ ಇನ್ಫ್ಲೂಯೆನ್ಸ್ ಬಾಸ್ ಆಗಕ್ಕೆ ರೆಡಿ ಇದ್ದೀರಾ? 19 ವರ್ಷ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಕೋಚಿಂಗ್ 10 ವರ್ಷ ಆಫ್ಲೈನಲ್ಲಿ ಮಾಡಿದ್ದೆ. ಡೋರ್ ಟು ಡೋರ್ ಮಾರ್ಕೆಟಿಂಗ್ ಕಾಲಕ್ಕೆ ತಕ್ಕಂತೆ ಅದು ಬದಲಾವಣೆ ಆಯಿತು ಬಿಸ್ನೆಸ್ ಮಾಡೆಲ್. ಆ್ಯಂಡ್ ಐ ಆಸ್ಕ್ ಮೈ ಸೆಲ್ಫ್ ವಾಟ್ ಐ ಶುಡ್ ಬಿ ಡೂಯಿಂಗ್. ಅಫ್ಕೋರ್ಸ್ 2002 ಕನ್ಸ್ಕೊಂಡಿದ್ದೆ. 10 ವರ್ಷ ಟೀಮ್ ಬಿಲ್ಡ್, 10 ವರ್ಷದ ಒಂದು ಜರ್ನಿ ಇತ್ತು, ರೆಡಿ ಇತ್ತು. ಕರೋನಾಗ ಮುಂಚೆನೇ ಆನ್ಲೈನ್ ಬಂದಿದ್ವಿ. ಸೊ ದ ಗೋಲ್ ಈಸ್ ಕರ್ನಾಟಕದ 1 ಲಕ್ಷ ಉದ್ಯಮಿಗಳನ್ನ ಸೂಪರ್ ಬಾಸ್ ಮಾಡೋದು, ಸೂಪರ್ ಟೈಕೂನ್ ಮಾಡೋದು. ದಾಟ್ಸ್ ಅ ಗೋಲ್. ನೌ ಐ ವಾಂಟ್ ಆಸ್ಕ್ ಆಲ್ ಆಫ್ ಯು, ನೀವು ಯಾವ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಬರೀರಿ, ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. What business right now you are in? Now your job, ನನಗೆ ಇವತ್ತಿಂದ 21 ದಿನ ಚಾಲೆಂಜ್ ತಗೊಂಡಿದ್ದೀನಿ, ನೀವು ನಾಳೆಯಿಂದ 21 ದಿನ ಚಾಲೆಂಜ್ ತಗೊಬೇಕು. 29ನೇ ತಾರೀಕು ರಾತ್ರಿ 8ರಿಂದ 9ವರೆಗೆ ನಾವು ಗುರುಪೂರ್ಣಿಮಾನ ಆನ್ಲೈನಲ್ಲಿ ಆಚರಿಸೋಣ, ರೈಟ್? ಸೊ ನೆಕ್ಸ್ಟ್ 21 ದಿನ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಕಾಂಟೆಂಟ್ನ ಕ್ರಿಯೇಟ್ ಮಾಡಿ. Are you ready to become an influencing boss? Like paint business, plywood business, cloth business, right? Makeup industry, construction business, confectionery products, lecturing. Why you are a lecturer? You should do that influencing lecturer agಬೇಕು ನೀವು. Pharmaceutical business, health insurance. You should, why you are in this? Okay. Chocolate, yeah, lollipops, I know that. Sports ಅಲ್ಲಿ ಇದ್ದೀರಾ, ವೆರಿ ನೈಸ್. ಸೊ ವಿಲ್ ಯು ಡೂ 21 days ಡೈಲಿ ಒಂದೊಂದು ಆಕ್ಟಿವಿಟಿ ಕೊಡ್ತೀನಿ. ಎಷ್ಟು ಜನ ನಾಳೆಯಿಂದ ಅಟೆಂಡ್ ಮಾಡ್ತೀರಾ? ಇವತ್ತು ಅಟೆಂಡ್ ಮಾಡಿದ್ದೀರಾ, ಶಬಾಷ್, ಕಂಗ್ರ್ಯಾಚುಲೇಷನ್. ಕ್ರಿಸ್ಟಲ್, ವೈ ಆರ್ ಇನ್ ಕ್ರಿಸ್ಟಲ್ ಬಿಸ್ನೆಸ್? ವೈ ಆರ್ ಇನ್ ಡೆಕೋರಿಂಗ್? ಎಷ್ಟು ಜನ ನೀವು ನಿಮ್ಮ ಸ್ಟೋರಿನ ನಿಮ್ಮ ಗ್ರಾಹಕರಿಗೆ, ನಿಮ್ಮ ಮಾರ್ಕೆಟ್ ಹೇಳಕ್ ರೆಡಿ ಇದ್ದೀರಾ?
21 days ನಾನ್ ಸ್ಟಾಪ್ ಬೇರೆ 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 ಥರದ ಆಕ್ಟಿವಿಟಿ ಕೊಡ್ತೀನಿ. ಆರ್ ಯು ರೆಡಿ ಟು ಡೂ ದಟ್ ಆಕ್ಟಿವಿಟೀಸ್? ಆರ್ ಯು ರೆಡಿ ಟು ಟೇಕ್ ಆ್ಯಂಡ್ ಕ್ರಿಯೇಟ್ ಅಮೇಝಿಂಗ್ ಏನಂತ ಕರಿತೀನಿ, ಫಾಲೋವರ್ಗಳನ್ನ ರೆಡಿ ಮಾಡಕ್ಕೆ ರೆಡಿ ಇದ್ದೀರಾ? ಕ್ವಾಲಿಟಿ ಮಾರ್ಕೆಟ್ನ ಕರಿಯಕ್ಕೆ ರೆಡಿ ಇದ್ದೀರಾ? ಮೆಸೇಜ್ ಟು ಮಾರ್ಕೆಟ್ ಅಂದರೆ ಏನು? ಈಗ ನಾನು ಎಂಥ ಬಿಸ್ನೆಸ್ ಓನರ್ಗೆ ಕೋಚ್ ಮಾಡ್ತೀನಿ ಬಿಟ್ವೀನ್ ಏಜ್ 35 to 55 or 60 ಏಜ್, ರೈಟ್? ಸೊ ನನ್ನ ಮೆಸೇಜ್ ನಾನು ಕ್ಲಿಯರ್ ಆಗಿ ಕೊಡಬೇಕು. ಬಿಸ್ನೆಸ್ ಕೋಚಿಂಗ್ ಕಲಿಯೋಕೆ ಆಸೆ ಇದೆಯಾ, ಬನ್ನಿರಿ ನನ್ನ ಕ್ಲಾಸ್ಗೆ. ಯಾರ್ಯಾರೋ ಬಂದ್ಬಿಡ್ತಾರೆ. ಐ ಟೆಲ್ ವೆರಿ ಕ್ಲಿಯರ್ಲಿ, ಹೇ, ನಿಮ್ಮ ಕನಸಿನ ಸಾಮ್ರಾಜ್ಯ ಬಿಲ್ಡ್ ಮಾಡಿದ್ದೀರಾ, ಬಟ್ ಉಳಿಸ್ಕೊಳಕ್ ಆಗ್ತಾ ಇಲ್ವಾ? ಡಿಜಿಟಲ್ ಮಾಡಕ್ ಬರ್ತಾ ಇಲ್ವಾ? ಆನ್ಲೈನ್ ಬಿಸ್ನೆಸ್ ನಡ್ಸಕ್ ಆಗ್ತಾ ಇಲ್ವಾ? ಟೀಮ್ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಾಕಿ ಅವ್ರ ಕಡೆಯಿಂದ ರಿಸಲ್ಟ್ ತೆಗಿಯಕ್ಕೆ ಆಗ್ತಾ ಇಲ್ವಾ? ಸೊ ದಿಸ್ ಆರ್ ದ ಪೀಪಲ್ ಹೂ ಆರ್ ಸ್ವಲ್ಪ ಏನಂತ ಕಲಿತೀವಿ, ಕಷ್ಟ ಸುಖ ನೋಡಿರ್ತಾರೆ. ದೇ ಆರ್ ರೆಡಿ ಟು ಟೇಕ್ ದ ಚಾಲೆಂಜ್, ದೇ ಆರ್ ರೆಡಿ ಟು ಪೇ ಮನಿ, ದೇ ಆರ್ ರೆಡಿ ಟು ಸೇವ್ ಟೈಮ್. ಸೊ ಐ ವಾಂಟ್ ಎ ಬಿಸ್ನೆಸ್ ಓನರ್ ಆಲ್ರೆಡಿ ಒಂದಷ್ಟು ಮಾಗಿದ್ದಾರೆ, ನೆಕ್ಸ್ಟ್ ಲೆವೆಲ್ ಬೆಳಿಬೇಕಂತ ಕಾಯ್ತಾ ಇದ್ದಾರೆ. ಓನ್ಲಿ ದಟ್ ಕೈಂಡ್ ಆಫ್ ಕ್ಲೈಂಟ್ಸ್ ಐ ವಾಂಟ್ ಫಾರ್ ಮೈ BTA who want to become a super tycoon. So my message is very clear. Who is ready to give time, who is ready to learn, who is ready to take action in a right direction. ಕನ್ನಡದಲ್ಲಿ ಯಾರು ಕಲಿಬೇಕಂತಿದ್ದಾರೆ? ಸೊ ಟೇಕ್ ಒನ್ ಥೀಮ್, ಒನ್ ವರ್ಡ್. ಐ ವಾಂಟ್ ಟು ಕ್ರಿಯೇಟ್ ಹ್ಯಾಪಿ ಬಾಸಸ್, ವೆಲ್ತಿ ಬಾಸ್, ಪ್ರಾಫಿಟಬಲ್ ಬಾಸ್. ಸೊ ಕನ್ನಡದಲ್ಲಿ ವೆರಿ ಕ್ಲಿಯರ್, ಟೇಕ್ ಒನ್ ವರ್ಡ್, ಕ್ರಿಯೇಟ್ ಕಾಂಟೆಂಟ್ ಅರೌಂಡ್, ಕ್ರಿಯೇಟ್ ಒನ್ ಮೆಸೇಜ್, ರೆಗ್ಯುಲರ್ ಮೆಸೇಜ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ಮೆಸೇಜ್, MTM, ಮಾರ್ಕೆಟ್ ಟು ಮೆಸೇಜ್. ಸೊ ನೀವೊಂದು ಪ್ರಬಲವಾದ ಒಂದು ಉದ್ದೇಶ ಇಟ್ಕೊಂಡಿದ್ದೀರಾ, ಅದು ನಿಮ್ಮ ಮನಸ್ಸಲ್ಲಿ ಬಂದಿದೆ, ಅದನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ರಿ. ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಯೂಟ್ಯೂಬಲ್ಲಿ ಫಾಲೋ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು, ವೆಬ್ಸೈಟಲ್ಲಿ ಬರ್ಬೋದು, ಜನ ನಿಮ್ಮ ಶಾಪಿಗೆ ಬರ್ಬೋದು. ನಿಮ್ಮ ಮೆಸೇಜ್ ಕ್ಲಿಯರ್ ಆಗಿರಬೇಕು, ರೈಟ್? ರೆಡಿ ಟು ಹ್ಯಾವ್ ದಟ್ ಮೆಸೇಜ್ ವೆರಿ ಕ್ಲಿಯರ್ಲಿ. ಮಾರ್ಕೆಟ್ ಟು ಮೆಸೇಜ್ ಟು ದ ಮಾರ್ಕೆಟ್. You should come from your heart. Type MTM. YouTube members, I want everybody to type MTM. Thank you so much, Yashwant. Okay. Now what's your day one task? What's your day one task? Did you like the video? Nanna Instagram video ishta aita, YouTube video ishta aita? Then please subscribe my channel. Follow my and type comment section. Yes, I will follow. ಎರಡನೇದು, ಶೇರ್ ದಿಸ್ ವಿಡಿಯೋ ಟು ಯುವರ್ ಲವ್ಡ್ ಒನ್. ನಾವು ನಾಳೆ ಮೊದಲನೇ ದಿನದ ಹೋಮ್ವರ್ಕ್ ಅಸೈನ್ಮೆಂಟ್ ಏನಪ್ಪ ನಿಮಗೆ ಎಲ್ರಿಗೂ ಅಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಕ್ರಿಯೇಟೆಡ್ ಒನ್ ಪೀಸ್ ಆಫ್ ಕಾಂಟೆಂಟ್. ಆರ್ ಯು ರೆಡಿ ಟು ಡೂ ದಿಸ್? ಎಷ್ಟು ಜನ ಮಾಡ್ತೀರಾ? ವಾಟ್ ಈಸ್ ದಟ್ ಒನ್ ಪೀಸ್ ಆಫ್ ಕಾಂಟೆಂಟ್ ಯು ಶುಡ್ ಡೂ? ವೈ ಆರ್ ಯು ಇನ್ ದಿಸ್? ವಾಟ್ ಆರ್ ಯು ಡೂಯಿಂಗ್? ಟು ಹೂಮ್ ಆರ್ ಯು ಡೂಯಿಂಗ್? ಇಮ್ಯಾಜಿನ್, ಲೈಕ್ ಇಲ್ಲಿಂದ 25 ವರ್ಷಕ್ಕೆ 1 ಲಕ್ಷ ಕರ್ನಾಟಕದ ಉದ್ಯಮಿಗಳು, ಈಚ್ ಪರ್ಸನ್ ಡೂಯಿಂಗ್ 100 crore, 200 crore, 300 crore, 1000 crore ಬಿಸ್ನೆಸ್ ಟರ್ನ್ ಓವರ್. ಅಂಡ್ ಒಬ್ಬೊಬ್ರು ಒಂದು 100, 200, 500 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಹೇಗಿರ್ಬೋದು? Isn't it crazy? Isn't it wow? That's why I'm doing this. So now you have to share your story. Why you are in business, why you are as an educator, why you are as a doctor. ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಹೀಲರ್ ಆಗಿ ಏನಕ್ಕೆ ಮಾಡ್ತಾ ಇದ್ದೀರಾ, ಗಾರ್ಮೆಂಟ್ಸ್ ಏನಕ್ಕೆ ನಡೆಸ್ತಾ ಇದ್ದೀರಾ, ವಾಟ್ ಎವರ್ ಯು ಆರ್ ಡೂಯಿಂಗ್, ನಿಮ್ಮ ಅಲ್ಟಿಮೇಟ್ ಮೆಸೇಜ್ ಏನು, ವಿಷನ್ ಏನು ಅನ್ನೋದನ್ನ ಪ್ರತಿದಿನ ಮಾತಾಡಬೇಕು. ಸೊ ಡೇ ಒನ್ ಈಸ್ ಟೆಲಿಂಗ್ ಯುವರ್ ಬ್ಯಾಕ್ ಸ್ಟೋರಿ. ರೆಡಿ ಟು ಬಿಕಮ್ ಎ ಇನ್ಫ್ಲೂಯೆನ್ಸರ್? ಟೈಪ್ ಇನ್ಫ್ಲೂಯೆನ್ಸರ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಸೆಷನ್. And I'll see you tomorrow, day 2 ನಲ್ಲಿ ರಾತ್ರಿ 10 ಗಂಟೆಗೆ. ಟೈಪ್ ಒನ್ ವರ್ಡ್ ಇನ್ ದ ಕಮೆಂಟ್ ಸೆಕ್ಷನ್. ಏನು ಇಷ್ಟ ಆಯಿತು, ಏನು ಕಲ್ತ್ಕೊಂಡ್ರಿ, ಏನು ಆ್ಯಕ್ಷನ್ ತಗೊಳ್ತೀರಾ? ವೇಟಿಂಗ್ ಟು ರೀಡ್ ಎವ್ರಿಬಡೀಸ್ ಕಮೆಂಟ್ಸ್. ಓಕೆ, ಸ್ವಾಮಿ ಎಸ್ ಅಂತ ಹೇಳಿದ್ರು, ಗುಡ್. ಯೂಟ್ಯೂಬಲ್ಲಿ ಇನ್ಸ್ಟಾ ಫ್ಯಾಮಿಲಿ ನೀವೇನು ಹೇಳ್ತೀರಾ? ಇನ್ಫ್ಲೂಯೆನ್ಸರ್ ದೀಪಂ ರೆಡಿ ಇದ್ದಾರೆ, ದೀಪಂ ಸಿಲ್ಕ್ಸ್, ಗುಡ್. ಇನ್ಫ್ಲೂಯೆನ್ಸರ್ ಆಗಕ್ಕೆ ರೆಡಿ ಇದ್ದಾರೆ ದೀಪಂ ಸಿಲ್ಕ್. ನೆಕ್ಸ್ಟ್ ಎಷ್ಟು ಜನ ರೆಡಿ ಇದ್ದೀರಾ? ಸೊ ನಾಳೆ ನನಗೆ ಬಂದು ಹೇಳಬೇಕು, ನಿಮ್ಮ ವಿಡಿಯೋ ಮಾಡಿದ ತಕ್ಷಣ ಎಷ್ಟು ಜನಕ್ಕೆ ರೀಚ್ ಆಯಿತು, ಎಷ್ಟು ಜನ ಮಾಡಿದ್ರು, ಎಷ್ಟು ಜನ ನೋಡಿದ್ರು ಅಂತ ಹೇಳ್ಬಿಟ್ಟು. ಡನ್. ಸೊ ಸಬ್ಸ್ಕ್ರೈಬ್ ಆಯ್ತಾ? ಸ್ವಾಮಿ ಥ್ಯಾಂಕ್ ಯು. ಇನ್ಫ್ಲೂಯೆನ್ಸರ್ ಇನ್ ಸಿಲ್ವರ್ ಶ್ರೀಹರಿ, ಓಕೆ. ಕುಂಬಾರ್ ಭಾನುಪ್ರಕಾಶ್ ರೆಡಿ.
Business Tycoon, Janardhan, Srihari, good. Thank you. Thank you all. Shubharatri, excellent night. See you tomorrow ರಾತ್ರಿ 10 ಗಂಟೆಗೆ. ಸೊ ಹೋಮ್ವರ್ಕ್ ಮಾಡಿ ಬಂದಿರಬೇಕು. ಡೇ 1 ಆ್ಯಕ್ಷನ್ ಏನು, ನೀವೊಂದು ಇನ್ಸ್ಟಾ ಲೈವ್ ಅಥವಾ ಯೂಟ್ಯೂಬ್ ಲೈವ್ ಅಥವಾ ಒಂದು ವಿಡಿಯೋ ಮಾಡಿ ನಿಮ್ಮ ಗ್ರಾಹಕರಿಗೆ ಆ ವಿಡಿಯೋನ ತಲುಪಿಸಿರ್ಬೇಕು. ದಟ್ಸ್ ಯುವರ್ ಹೋಮ್ವರ್ಕ್ ನಂಬರ್ 1. ರೈಟ್? ಥ್ಯಾಂಕ್ ಯು ಸೋ ಮಚ್. ಶಿವರಾತ್ರಿ, ಥ್ಯಾಂಕ್ ಯು.